ಗೊತ್ತಲ್ವಾ, ಎಷ್ಟು ಟ್ರಾಫಿಕ್ ಇದ್ರು ಆಚೆ ಬಂದು ಸುತ್ತಾಡೋದು ಮಾತ್ರ ಬಿಡಲ್ಲ. ಆಚೆ ಬರಬೇಕು, ಹೇಗಿದೆ ಪ್ರಪಂಚ ಎಕ್ಸ್ಪ್ಲೋರ್ ಮಾಡಬೇಕು. ಯಾರ್ಯಾರೋ ಮಾತು ಕೇಳ್ಕೊಂಡು 5 ವರ್ಷ ಫುಲ್ ಲೈಫ್, ಕಾಲೇಜ್ ಲೈಫ್ನ ಹಾಳು ಮಾಡ್ಕೊಂಡಿದ್ದೀನಿ. ಹಾಯ್, ಹಲೋ, ನಮಸ್ತೆ. ಈಗ ನಾವು ಸೌತೆಣ್ಣಲ್ಲಿ ಇನ್ನೊಂದು ಪಾರ್ಕ್ ಎಕ್ಸ್ಪ್ಲೋರ್ ಮಾಡೋಕ್ಕೆ ಬಂದಿದ್ದೀವಿ. ವೆಲ್ಕಮ್ ಬ್ಯಾಕ್. ಸೊ ಈಗ ಈ ಪಾರ್ಕ್ ಹೇಗಿದೆ, ಫೋಟೋ ಪಾಯಿಂಟ್ ಇದೆಯಾ, ಚೆನ್ನಾಗಿದೆಯಾ ನೋಡ್ಕೊಬರೋಣ. ಬಟ್ ವೆದರ್ ಮಾತ್ರ ಸಕ್ಕತ್ತಾಗಿದೆ ಬೆಂಗಳೂರಲ್ಲಿ. ಇದು ಮಾನ್ಸೂನ್ ಸೀಸನ್, ಸೊ ಹೇಳೋದೇ ಬೇಡ, ನಮ್ಮ ಬೆಂಗಳೂರು ಆಬ್ವಿಯಸ್ಲಿ ಚೆನ್ನಾಗಿರುತ್ತೆ. ಈ ಟ್ರಾಫಿಕ್ ಅನ್ನೋದು ಬಿಟ್ಟು ಇನ್ನೇನು ಪ್ರಾಬ್ಲಮ್ ಇಲ್ಲ. ಟ್ರಾಫಿಕ್ ಮಾತ್ರ ಹೆವಿ ಇರುತ್ತೆ, ಹೊರಗೆ ಬರೋಕ್ಕೆ ಮನಸ್ಸು ಬರಲ್ಲಪ್ಪ. ಈ ಟ್ರಾಫಿಕ್ಕಿಂದ ಮನೆಯಲ್ಲೇ ಇರಬೇಕು, ಎಲ್ಲೂ ಹೋಗ್ಬಾರ್ದು ಅನ್ನಿಸ್ಕೊಡುತ್ತೆ. ಸೊ ನಾವು ಗೊತ್ತಲ್ವಾ, ಎಷ್ಟು ಟ್ರಾಫಿಕ್ ಇದ್ದರೂ ಆಚೆ ಬಂದು ಸುತ್ತಾಡೋದು ಮಾತ್ರ ಬಿಡಲ್ಲ. ಆಚೆ ಬರಬೇಕು, ಹೇಗಿದೆ ಪ್ರಪಂಚ ಎಕ್ಸ್ಪ್ಲೋರ್ ಮಾಡಬೇಕು, ಜನ ಹೇಗಿದ್ದಾರೆ ತಿಳ್ಕೋಬೇಕು. ಸೊ ಹೊರಗೆ ಬಂದರೆ ಇದೆ ನಮಗೆ ಹೇಗೆ ನಡೀತಾ ಇದೆ, ಏನಾಗ್ತಾ ಇದೆ ಎಲ್ಲ ಗೊತ್ತಾಗೋದು. ಟ್ರಾಫಿಕ್ಕೆಲ್ಲ ಒಂದು ಸಿಲ್ಲಿ ರೀಸನ್, ಆಚೆ ಬರ್ದಿರ ಇರೋದಕ್ಕೆ. ಹೊರಗೆ ಬನ್ನಿ, ಸುತ್ತಾಡಿ, ಇರೋದು ಒಂದೇ ಲೈಫು. ನಾನು ಸುಮ್ಮನೆ 5 ಇಯರ್ಸ್ ವೇಸ್ಟ್ ಮಾಡ್ಕೊಂಡಿದ್ದೀನಿ ಹೀಗೆ ನಿಮ್ಮ ಥರ, ಫುಲ್ ಇಂಟ್ರೋವರ್ಟ್. ಇವಾಗ ಅದಕ್ಕೆ ಒಂದು ಹೆಜ್ಜೆ ಮುಂದೆ ತೊಗೋತಾ ಇದ್ದೀವಿ. ನೆಕ್ಸ್ಟ್ ನಾನು ಚೇಂಜ್ ಆಗಬೇಕು, ನನ್ನ ಲೈಫ್ನ ಹ್ಯಾಪಿಯಾಗಿ ನೋಡ್ಕೋಬೇಕು, ನನಗಿಷ್ಟ ಬಂದಂಗೆ ನಾನು ಇರಬೇಕು. ಯಾರ್ಯಾರೋ ಮಾತು ಕೇಳಿಕೊಂಡು 5 ವರ್ಷ ಫುಲ್ ಲೈಫ್, ಕಾಲೇಜ್ ಲೈಫ್ನ ಹಾಳು ಮಾಡ್ಕೊಂಬಿಟ್ಟಿದ್ದೀನಿ. ಸೊ ನಾನೀಗ ಬಂದಿರೋ ಪಾರ್ಕು ರಣಧೀರ ಕಂಠೀರವ ಉದ್ಯಾನವನ. ಸೊ ಒಳಗೆ ಹೋಗೋಣ. ಸೊ ಎಂಟ್ರಿಯಲ್ಲೇ ಫುಲ್ ಸೈಕಾಗೈತೆ ಈ ಬೊಮ್ಮೆ ಮಾತ್ರ. ಅದೇನು ಅಂತ ಹೇಳೋಕ್ಕೆ ಆಗಲ್ಲ, ಈ ಕಡೆ 2 ಪ್ರಾಣಿ ಮಿಕ್ಸ್ ಆಗೋದಂಗಿರುತ್ತೆ. ಒಟ್ಟು ಚೆನ್ನಾಗಿದೆ. ಸೊ ಪಾರ್ಕ್ ಎಂಟ್ರಿ ಕೊಟ್ಟಿದ್ದೀವಿ. ಆಪೋಸಿಟೇ ಎಷ್ಟು ಚೆನ್ನಾಗಿದೆ ನೋಡಿ. ಇದು ವಾಟರ್ ಸ್ಟಾಪ್ ಆಗಿದೆ ಅನಿಸುತ್ತೆ, ಲೇಟಾಗಿ ಆನ್ ಮಾಡ್ತಾರೋ ಏನೋ, ಬಟ್ ಸೈಕಾಗಿದೆ. ಅಲ್ಲಿ ಎಕ್ಸಸೈಸ್ ಮಾಡೋಕ್ಕಿದೆ. ನೆಕ್ಸ್ಟ್ ಈಗ ಪಾರ್ಕಲ್ಲಿ ಏನೇನಿದೆ ನೋಡ್ಕೊಬರೋಣ. ಸೊ ಫಸ್ಟ್ ಬಂದಿದ್ದ ತಕ್ಷಣ ಇಲ್ಲಿ ಇಮ್ಮಡಿ ಪುಲಿಕೇಶಿ ಅವರಿದ್ದಾರೆ, ಬಟ್ ಸೈಕಾಗೈತೆ ಅಲ್ಲ. ನೆಕ್ಸ್ಟ್ ಇಲ್ಲಿ ಮಯೂರ ವರ್ಮ. ಇಲ್ಲಿ ಎಷ್ಟು ಚೆನ್ನಾಗಿದೆ ನೋಡಿ, ಸ್ವ್ಯಾನ್ ಥರ ಮರದಲ್ಲಿ ಗಿಡದಲ್ಲಿ ಮಾಡಿರೋದು ಲೈನಾಗಿ ಚೆನ್ನಾಗಿದೆ. ಲುಕಿಂಗ್ ಬ್ಯೂಟಿಫುಲ್. ಆಚೆ ಬನ್ನಿ ಗಾಯ್ಸ್, ಹೊರಗೆ ಬನ್ನಿ ಪ್ಲೀಸ್, ಹೊರಗೆ ಬನ್ನಿ, ಎಕ್ಸ್ಪ್ಲೋರ್ ಮಾಡಿ ಪ್ಲೇಸಸ್ನ. ನಿಜ ಹೇಳ್ತಾ ಇದ್ದೀನಿ, ಹೋಗಿರೋ ಟೈಮ್ ಮತ್ತೆ ಬರಲ್ಲ. ಯಾರು ಇದಾಗಿದೆ ಲೈಫಲ್ಲಿ ಕುಗ್ದಂಗೆ ಇರಬೇಡಿ. ಸ್ಟೂಲ್ ನೋಡಿ, ಕೈ ಥರ ಇದೆ, ಚೆನ್ನಾಗಿದೆ. ಪ್ಲೀಸ್ ಹೊರಗೆ ಬನ್ನಿ, ಹೊರಗೆ ಬಂದು ಎಂಜಾಯ್ ಮಾಡಿ. ಇಲ್ಲಿ ಚಿಕ್ಕ ಮಕ್ಳಿಗೆ ಆಟ ಆಡೋದೈತಾ. ಆ ಸೈಡ್ ಬಂದ್ಬಿಟ್ಟು ಆಂಟಿ ಎಕ್ಸಸೈಸ್ ಮಾಡ್ತಾಯಿದ್ದಾರೆ ನೋಡಿ, ಎಕ್ಸಸೈಸ್ ಮಾಡ್ಬೋದು. ಈ ಕಡೆ ಮಕ್ಕಳನ್ನ ಕರ್ಕೊಬಂದರೆ ಆಟ ಆಡಿಸ್ಕೋಬೋದು. ಇನ್ನೂ ಸ್ವಲ್ಪ ಉದ್ದ ಆಯ್ತಾ, ಅಲ್ಲಿ ಡಿಫ್ರೆಂಟ್ ಬೊಂಬೆಗಳು, ಮೂರ್ತಿಗಳೆಲ್ಲ ಇದೆ, ಅದು ತೋರಿಸ್ಕೊಡ್ತೀನಿ. ಅಂದರೆ ಪಾರ್ಕ್ ಚಿಕ್ಕದು ತುಂಬ, ಸುಮ್ಮನೆ ಜಾರಬಂಡಿ ಒಂದು ಡಿಫ್ರೆಂಟ್ ಟೈಪ್ಸ್ ಐತೆ. 7 ಟೈಪ್ಸ್ ಜಾರಬಂಡಿನೇ ಇದೆ ನಿಮಗೆ, ಇನ್ನೇನೂ ಇಲ್ಲ. ಇಲ್ಲಿ ವಾಟರ್ ಮೆಲನ್ ಚೇರ್ ಇದೆ ನೋಡಿ, ಚೆನ್ನಾಗಿ ಬರುತ್ತೆ ಫೋಟೋ. ಓ, ಈ ಸೈಡು ಎಕ್ಸಸೈಸ್ ಇದೆ, 2 ಸೈಡ್ ಇದೆ. ಸೊ ಇದು ಕೃಷ್ಣ ದೇವರಾಯ.
ಇದು ಒಂದು ಕೃಷ್ಣದೇವರಾಯ. ನೆಕ್ಸ್ಟ್ ವಿಷ್ಣುವರ್ಧನ್ ಮಾಡಿದ್ದಾರೆ. ಎಲ್ಲ ಸೇಮ್ ಬಟ್ ಡಿಫ್ರೆಂಟ್ ಕ್ಯಾರೆಕ್ಟರ್ನಲ್ಲಿ ಇದೆ. ಬಟ್ ಚೆನ್ನಾಗಿದೆ, ವೆರೈಟಿಗೆ ಮಾಡೋರೆ. ಯಾವ ಪಾರ್ಕಲ್ಲೂ ಈ ಥರ ನೋಡಿಲ್ಲ ನಾನು. ಅಮೋಘ ವರ್ಷನ್ ನೃಪತುಂಗ. ಓಕೆ, 5 ಟೈಪ್ಸ್ ಮಾಡಿದ್ದಾರೆ ಇಲ್ಲಿ. ಬಟ್ ಚೆನ್ನಾಗಿದೆ ಕೆತ್ತನೆ ಎಲ್ಲ, ಡೀಟೇಲ್ಸ್ ಕೊಟ್ಟಿದ್ದಾರೆ. ಸ್ವ್ಯಾನ್ ಮಾತ್ರ ಸೈಕಾಗಿದೆ, ನನಗೆ ತುಂಬ ಇಷ್ಟ ಆಯಿತು. ಸ್ವ್ಯಾನ್ ಕ್ಯೂಟಾಗಿದೆ. ಇಲ್ಲೊಂದಿದೆ, ಇನ್ನೊಂದು ಸ್ವ್ಯಾನ್ ಮಾಡಿರೋ ಥರ ಇಲ್ಲಿ ಡಾಲ್ಫಿನ್ ಮಾಡಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿದೆ. ಇದೇನೋ ಹೆಸರು ಸರಿ ಕಾಣಿಸ್ತಲ್ಲ. ಗಂಡುಗಲಿ ಕುಮಾರರಾಮ ಅನಿಸುತ್ತೆ. ನಿಮಗೆ ಬಿಸ್ಲಿಗೆ ಸರಿ ಕಾಣಿಸ್ತಲ್ಲ, ಬಟ್ ಚೆನ್ನಾಗಿದೆ. ಮತ್ತೆ ಇಲ್ಲಿ ಡಾಲ್ಫಿನ್ಸ್ ಇದೆ. ಎಷ್ಟು ಕ್ಯೂಟಾಗಿದೆ. ನಿಜ ಹೇಳ್ತಾ ಇದ್ದೀನಿ, ಆಚೆ ಬಂದು ಈ ಥರ ನೆಮ್ಮದಿಯಾಗಿರೋ ಪ್ಲೇಸ್ಗೆ ಹೋಗಿ ಪೀಸ್ ಸಿಗುತ್ತೆ. ಮೈಂಡಲ್ಲಿ ಬೇರೆ ಏನು ಕಿತ್ತೋಗಿರೋ ಯೋಚನೆ ಇದ್ದರೂ ಮೈಂಡ್ ಕಾಮ್ ಆಗುತ್ತೆ. ಮನಸ್ಸಲ್ಲಿರೋ ಭಾರ ಎಲ್ಲ ಇಲ್ದಂಗೆ ಆಗುತ್ತೆ. ರಾತ್ರಿ ಹೊತ್ತು ನಿದ್ದೆನೇ ಬರಲ್ಲ ಯೋಚನೆಗಳಿದ್ರೆ ಈ ಥರ ಜಾಗಕ್ಕೆ ಬನ್ನಿ, ಅವಾಗಾದರೂ ಪೀಸ್ ಸಿಗುತ್ತೆ ಅಟ್ಲೀಸ್ಟ್. ಈಗ ವಾಟರ್ ಸ್ಟಾರ್ಟ್ ಆಗಿದೆ ನೋಡಿ, ಈಗ ಕುಂದಿಸ್ತಾವ್ರೆ. 6-7 o'clock ಬಂದರೆ ಚೆನ್ನಾಗಿರುತ್ತೆ, ಫುಲ್ ವಾಟರ್ ಇರುತ್ತೆ. ಆಗಲೇ ಎಂಟ್ರೆನ್ಸಲ್ಲಿರೋದಕ್ಕೂ ಅದು ವಾಟರ್ ಅನ್ನೋದಿರುತ್ತೆ. ಇದು ಫೋಟೋ ಪಾಯಿಂಟ್ ಚೆನ್ನಾಗಿರುತ್ತೆ. ಮತ್ತು ಅವ್ರೀಗ ಅನ್ಕೊತಾರೆ ಹಾಗೆ ಅನ್ಕೊತಾರೆ ಅನ್ನೋದು ಫಸ್ಟ್ ಬಿಡಿ ಗಾಯ್ಸ್. ಇಲ್ಲಾಂದರೆ ನಿಜವಾಗ್ಲೂ ನೀವು ಎಂಥದ್ದು ಮಾಡೋಕ್ಕಾಗಲ್ಲ, ಏನು ಅಚೀವೂ ಮಾಡಲ್ಲ, ನೆಮ್ಮದಿಯಾಗೂ ಅಂತೂ ಇರೋಕ್ಕೆ ಸಾಧ್ಯನೇ ಇಲ್ಲ. ಇದು ಚೆನ್ನಾಗಿದೆ. ನರಸಿಂಹರಾಜ ಒಡೆಯರ್ ನೋಡಿ, ರಣಧೀರ ಕಂಠೀರವ ನರಸಿಂಹರಾಜ ಒಡೆಯರ್, ಮೈಸೂರು ಅರಸರು. ಚೆನ್ನಾಗಿ ಮಾಡಿದ್ದಾರೆ ಗಾಯ್ಸ್. ಸೊ ಇಲ್ಲಿ ಆ್ಯಪಲ್ ಸೀಟ್ ಇದೆ ನೋಡಿ, ಆಗಲೇ ವಾಟರ್ ಮೆಲನ್ ಇತ್ತು, ಹ್ಯಾಂಡ್ ಶೇಪು ಇತ್ತು. ಡಿಫ್ರೆಂಟಾಗಿ ಯುನಿಕ್ ಆಗಿದೆ, ಫೋಟೋಗೆಲ್ಲ ಚೆನ್ನಾಗಿ ಬರುತ್ತೆ. ವೆದರ್ಗೆ, ಮನಸ್ಸಲ್ಲಿರೋ ಭಾರಾಗೆ ಈ ಥರ ಜಾಗಕ್ಕೆ ಬಂದರೆ ಸ್ವಲ್ಪ ನಮ್ಮನ್ನು ನಾವು ಅರ್ಥ ಮಾಡಿಕೊಂಡು ನಮ್ಮ ಲೈಫ್ನ ಸರಿ ಮಾಡ್ಕೋಬೋದು. ಎಲ್ಲರೂ ಸುಮ್ಮನೆ ಹೇಳ್ಬೋದು ಹಾಗೆ ಮಾಡಿ ಹೀಗೆ ಮಾಡಿ ಅಂತ, ಬಟ್ ಅದು ನಿಮ್ಮ ಕೈಲಿರುತ್ತೆ. ನೀವು ಚೇಂಜ್ ಮಾಡ್ಕೊತೀರಾ ಇಲ್ಲ ಅದೇ ದಾರಿಲಿ ನಡಿತೀರಾ ಅನ್ನೋದು ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ಅಕ್ಕಪಕ್ಕದಲ್ಲಿರೋರು ಹೇಳ್ಬೋದು ಚೇಂಜ್ ಆಗು, ಲೈಫ್ ಹಾಳು ಮಾಡ್ಕೊಬೇಡ ಹಾಗೆ ಹೀಗೆ ಅಂತ, ಬಟ್ ನೀವು ಅಂದ್ಕೋಬೇಕದಷ್ಟೆ. ನೀವು ಅಂದ್ಕೊಳೋವರೆಗೂ ಏನೂ ಸಾಧ್ಯ ಆಗಲ್ಲ. ನೀವು ಅಂದ್ಕೊಂಡ್ರೆ ಎಷ್ಟೇ ಕಷ್ಟ ಆದರೂ ಅದು ಮಾಡ್ಬೋದು, ಚೇಂಜ್ ಮಾಡ್ಕೋಬೋದು. ಪೇರೆಂಟ್ಸ್ ಫ್ರೀಡಮ್ ಕೊಡ್ತಾರೆ, ಅದನ್ನು ಎಷ್ಟು ಯೂಸ್ ಮಾಡ್ಕೋಬೇಕೋ ಅಷ್ಟೇ ಯೂಸ್ ಮಾಡ್ಕೋಬೇಕು. ಜಾಸ್ತಿ ಮಾಡಿದ್ರೆ ಅದು ಕಷ್ಟ. ಪೇರೆಂಟ್ಸ್ ಫ್ರೀಡಮ್ ಕೊಟ್ಟಿರೋದನ್ನು ಮಾತ್ರ ಹಾಳು ಮಾಡ್ಕೋಬೇಡಿ. ಇದು ಗುಹೆ, ಒಳಗೆ ಹೋಗ್ಬೋದು. ನೈಟ್ ಆದರೆ ರೆಡ್ ಲೈಟ್ ಇರುತ್ತೆ, ಅಲ್ಲಿ ಫೋಟೋಸ್ ಚೆನ್ನಾಗಿ ಬರುತ್ತೆ. ಮಕ್ಕಳಿಗೆಲ್ಲ ಇಷ್ಟ. ಅಲ್ಲಿ ಹೋಗ್ಬಿಟ್ಟು ಕಿರ್ಚಿದ್ರೆ ಫುಲ್ ಎಕೋ ಹೊಡಿಯುತ್ತೆ. ಸೊ ನಿಮ್ಮ ಲೈಫ್, ನಿಮ್ಮ ಫ್ರೀಡಮ್ ಎಲ್ಲ ನಿಮ್ಮ ಕೈಯಲ್ಲಿರುತ್ತೆ. ಪೇರೆಂಟ್ಸನ್ನು ಕೇಳಿ ಒಪ್ಪಿಸಿ ಆಚೆ ಹೋಗಿ ಸುತ್ತಾಡಿ, ಅವರು ಒಪ್ಕೋತಾರೆ.
ಬಟ್ ಯಾರೋ ಮಧ್ಯದಲ್ಲಿ ಥರ್ಡ್ ಪರ್ಸನ್ ಬಂದರು ಅಂತ ಅವರಿಂದ ಲೈಫ್ ಹಾಳು ಮಾಡ್ಕೊಬಿಡಿ. ಅಫ್ಕೋರ್ಸ್ ಅವ್ರು ಫ್ರೀಡಮ್ ಕೊಡ್ತಾರೆ, ನಿಮ್ಗೆ ಇಷ್ಟ ಬಂದಂಗೆ ಲೀಡ್ ಮಾಡೋಕ್ಕೆ ಬಿಡ್ತಾರೆ ಲೈಫ್ನ ಅಂದರೆ ಜೊತೆಗಿರಿ, ಹ್ಯಾಪಿಯಾಗಿ ಎಂಜಾಯ್ ಮಾಡಿ. ಎಲ್ಲದಕ್ಕೂ ಕಟ್ಟಾಗ್ತಾ ಇರೋ ಚೆನ್ನಾಗಿರಲ್ಲ. ಮನೇಲಿ ಬಿಡ್ತಾರೆ, ಅವ್ರು ಬಿಡಲ್ಲ. ಯಾರೇ ಆಗಲಿ, ಫ್ರೆಂಡ್ಸ್, ರಿಲೇಟಿವ್ಸ್, ಅವ್ರದ್ದೆಲ್ಲ ತಲೆ ಕೆಡಿಸ್ಕೊಂಡು. ಫ್ರೆಂಡ್ಸ್ ಇರ್ತಾರೆ ಒಳ್ಳೇದು ಹೇಳೋಕ್ಕೆ, ಕೆಟ್ಟದ್ದು ಹೇಳ್ತಾ ಇದ್ದಾರೆ ಅಂದರೆ ಆಬ್ವಿಯಸ್ಲಿ ಅವರು ನಮ್ಮ ತುಳಿಯೋಕ್ಕೆ ನೋಡ್ತಾ ಇದ್ದಾರೆ ಅಂತ ಅರ್ಥ. ಅದೆಲ್ಲ ಕಿವಿಗೆ ಹಾಕ್ಕೊಬಿಡ್ರಿ. ಸುಮ್ಮನೆ ಹ್ಞೂ ಅನ್ನಿ ಅವ್ರು ಹೇಳಿದಾಗ, ಆಮೇಲೆ ನಿಮ್ಗೇನು ಇಷ್ಟನೋ ಅದನ್ನು ಮಾಡ್ಕೊಂಡೋಗಿ ಅವ್ರ ಮುಂದೆ ನಾಟಕ ಮಾಡ್ಕೊಂಡಿರಿ. ಅವ್ರು ಹೇಗೆ ನಾಟಕ ಮಾಡ್ಕೊಂಡಿರ್ತಾರೋ ನೀವು ಹಾಗೇ ಇರಿ. ಇನ್ನು ಫ್ಯಾಮಿಲಿ, ರಿಲೇಟಿವ್ಸು ಅವರೆಲ್ಲ ಬಂದರೆ ಒಂದು ಟೈಮಲ್ಲಿ ಇರ್ತಾರೆ, ಒಂದು ಟೈಮಲ್ಲಿ ಇರಲ್ಲ, ಹೇಳೋಕ್ಕಾಗಲ್ಲ. ಸೊ ಕೇರ್ ಮಾಡಬೇಡಿ. ಒಳ್ಳೆಯವ್ರಂದರೆ ಕೇರ್ ಮಾಡಿ, ಯಾರೂ ಬೇಡ ಅನ್ನಲ್ಲ. ಅವ್ರಿಗೆ ನೀವು ಬೆಳೆಯೋದು ಇಷ್ಟ ಇಲ್ಲ ಅಂದರೆ ನಿಜವಾಗ್ಲೂ ಹೇಳ್ತೀನಿ, ಎಂಥದ್ದು ತಲೆಗೆ ಹಾಕೋಬೇಡಿ. ನಿಮ್ಗೆ ಹೇಗೆ ಇಷ್ಟನೋ, ಏನು ಇಷ್ಟನೋ ಅದನ್ನು ಮಾಡಿ ಮುಂದೆ ಹೋಗ್ತಾಯಿರಿ ಅಷ್ಟೇ. ಸೊ ಪಾರ್ಕ್ ಇಲ್ಲಿಗೆ ಮುಗಿದಿದೆ. ಒಂದು ರೌಂಡ್ ಫುಲ್ಲು ಓಡ್ಕೊಬಂದೆ. ಹೇಗಿದೆ ಪಾರ್ಕು ವ್ಲಾಗ್ ಕಮೆಂಟ್ ಹಾಕಿ. ಬೇರೆ ಥರ ವ್ಲಾಗ್ ಬೇಕಂದರೆ ಅದು ಹಾಕಿ. ಒನ್ ಡೇದು ಹಾಕ್ತೀನಿ, ಮತ್ತು ಟ್ರಿಪ್ಗೆ ಹೋದಾಗ ಹಾಕ್ತೀನಿ. ಸೊ ಚಿಕ್ಕಮಂಗ್ಳೂರು ಹೋಗೋಣ ಅಂತ ಪ್ಲ್ಯಾನ್ ಆಗ್ತಾಯಿದ್ದೀನಿ. ನೋಡೋಣ, ಅದು ಬಜೆಟ್ ಫ್ರೆಂಡ್ಲಿ. ನಾನು ನಿಮಗೆ ಅಮೌಂಟ್ ಎಷ್ಟು ಖರ್ಚಾಯಿತು, ಏನಾಯಿತು, ಎಲ್ಲಿದ್ದೆ, ಸ್ಟೇ, ಫುಡ್ ಮತ್ತು ಎಂಟ್ರಿ ಫೀಸು, ಜೀಪ್ ಫೀಸು, ಟ್ರಾನ್ಸ್ಪೋರ್ಟು ಪ್ರತಿಯೊಂದು ನಾನು ನಿಮಗೆ ತಿಳಿಸ್ತೀನಿ. ಹೀಗೆ ನನ್ನ ಬ್ಲಾಗ್ ನೋಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ. ನಾನು ಹೊಸದು ಬ್ಲಾಗ್ ಮಾಡಿಕೊಂಡು ಯೂಸ್ ಆಗೋ ಅಂಥದ್ದು ತಂದು ತಿಳಿಸ್ತೀನಿ. ಜಾಸ್ತಿ ಒನ್ ಡೇ ಟ್ರಾವೆಲ್ ವ್ಲಾಗ್ ಮಾಡೋಣ ಅಂತ ಇದ್ದೀನಿ. ನೋಡೋಣ ಹೇಗಾಗುತ್ತೆ ಅಂತ. ಹೇಳೋಕ್ಕಾಗಲ್ಲ, ಮುಂದೆ ಲೈಫ್ ಹೇಗಿರುತ್ತೆ, ಏನಾಗುತ್ತೆ ಅಂತ. ಸೊ ಬೆಂಗಳೂರಲ್ಲಿ ಬೇಕಂದರೆ ಡೇ ಟ್ರಿಪ್ ಹೇಳಿ, ರೆಸಾರ್ಟ್ ಆರ್ ಸಮ್ ಅದರ್ ಪ್ಲೇಸ್ ಅದು ನೋಡ್ಬಿಟ್ಟು ಹಾಕ್ತೀನಿ, ನೀವು ಕಮೆಂಟ್ ಹಾಕಿದ್ರೆ. ಓಕೆ, ಥ್ಯಾಂಕ್ ಯು ಗಾಯ್ಸ್.